ಅಲರ್ಟ್ ಆಗ್ಯದ. ಗೋಧಿ ಮೀಡಿಯಾ ಒಂದಾಗಿದೆ ಮುಚ್ಚಾಗ್ತಿತ್ತು ಇಷ್ಟರೊಳಗೆ. ಅದು ನಮ್ಮ ಇವತ್ತು ಯೂಟ್ಯೂಬರ್ಗಳು ಮಾಡಿದಂಥ ಸಾಹಸ ನಿಜವಾಗಿ ಭಾಳ ದೊಡ್ಡದು. ಹೌದು, ಇವತ್ತು ಈ ಹೋರಾಟಗಾರರಿಗೆ ಮರುಜೀವ ಕೊಟ್ಟದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ಹಿನ್ನೆಲೆಯಲ್ಲೇ ಈಗಂತೂ ಗೊತ್ತದ ನಿಮಗೆ, ಒಂದು ಹಂತಕ್ಕೆ ಬಂದು ನಿಂತದ. ಆ ಶವಗಳನ್ನು ಒಯ್ಯುತ್ತಿರುವಂಥ ಡ್ರೈವರ್ಗಳು ಅವ್ರನ್ನ ಇವತ್ತಿನ ನಡೀತಾ ಇದೆ. ಅವರು ಬಾಯಿ ಬಿಡ್ತಾ ಇದ್ದಾರೆ, ಅಲ್ಲಿ ಅಧ್ಯಕ್ಷರು ಬಾಯಿ ಬಿಡ್ತಾ ಇದ್ದಾರೆ, ಅಲ್ಲಿ ಜನಸಾಮಾನ್ಯರು ಬಾಯಿ ಬಿಡ್ತಾ ಇದ್ದಾರೆ, ಅಲ್ಲಿ ಏನು ನಡೀತದೆ ಮಾತಾಡ್ತಾ ಇದ್ದಾರೆ. ಮೊದಲನೇ ಭಯ ಇರಲಿಲ್ಲ. ಹೀಗಾಗಿ ಸತ್ಯ ಹೊರಗೆ ಬರೋ ಸಮೀಪ ಬರ್ತಾ ಇದೆ ಅಂಥೇಳಿ ಭಾಳಷ್ಟು ಜನ ನಂಬಿಕೊಂಡಿದ್ದಾರೆ. ಅದನ್ನು ಇನ್ನಷ್ಟು ದೊಡ್ಡ ಮಾಡೋದು ವಿಷಯ ಇಲ್ಲ. ಇವತ್ತು ಈ ನಮ್ಮ ಹೋರಾಟಗಾರರ ಸಂಘಟನೆ ಉತ್ತರ ಕರ್ನಾಟಕಕ್ಕೂ ಸಹಿತ ತನ್ನ ನೆಲೆಗಳನ್ನು, ತನ್ನ ಸತ್ಯ ಹೇಳುವಂಥ ಕೆಲಸವನ್ನು ಮುಂದುವರಿಸ್ತಾ ಇದೆ ಅಂತ. ಮುಂದುವರಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂಥ, ಹೋರಾಟ ಮಾಡುವಂಥ ಒಂದು ರೂಪನ್ನು ಪಡೆದು ನೋಡಿದರೆ ನಿಶ್ಚಿತವಾಗಿಯೂ ಈ ಧರ್ಮಸ್ಥಳದಲ್ಲಿ ಏನು ಅನ್ಯಾಯ ಮಾಡಿದಾರೆ ಈಗಂತ ನೋಡ್ರಿ, ನಾವು ಯಾರಿಗೂ ಇವ್ರ ಅಪರಾಧಿ, ಇವ್ರ ಆರೋಪಿ ಅಂತ ಹೇಳಿಕ್ಕೆ ಹೊರಟಿಲ್ಲ. ಯಾಕಂದ್ರೆ ಈಗ ಅನಿಸೋದು ಇಂಥವರು ಅಂತೇಳಿ ಭಾಳ ಜನ ಮಾತಾಡ್ತಾ ಇದ್ದಾರೆ. ಅದು ಎಲ್ಲಿವರೆಗೆ ಸಾಕ್ಷಿಗಳು ಪರ್ಫೆಕ್ಟಾಗಿ ಸಿಗೋದಿಲ್ವೋ ಅಲ್ಲಿವರೆಗೆ ಒಬ್ಬರಿಗೆ ಆರೋಪ ಮಾಡೋದು ತಪ್ಪಾಗ್ತದೆ. ಜೊತೆಗೆ ಅವರು ಅಪರಾಧಿ ಅಂತ ಹೇಳೋದು ಅಪರಾಧ ಆಗ್ತದೆ. ಆ ದಿಶೆಯಲ್ಲೇ ಈ ಹೋರಾಟವನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಆಯಿತು, ವಿಜಯಪುರದಲ್ಲಿ ಆಗ್ಬೋದು, ಮುಂದಿನ ದಿನದಲ್ಲಿ ಕಲಬುರಗಿಯಲ್ಲಿ ಆಗ್ಬೋದು, ರಾಯಚೂರದಲ್ಲಿ ಆಗ್ಬೋದು, ಇಡೀ ರಾಜ್ಯದ ತುಂಬ ಈ ಒಂದು ಹೋರಾಟವನ್ನು ಹಂಸುವಂಥ ಕೆಲಸವನ್ನು ಇವತ್ತು ಹೋರಾಟಗಾರರು ಮಾಡ್ತಾ ಇದ್ದಾರೆ. ಅದಕ್ಕೆ ಚಿಮ್ರೋಡಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅದು ಫಂಡ್ ಎಲ್ಲಿದು ಓದಿ ಇವ್ರ ಮೇಲೆ ಹುಡುಕ್ತಾ ಇರ್ತಾರೆ. ಇಲ್ಲಂತಲ್ಲ, ಏನು ಹಿರಿಯರಂತಿದ್ದಾರಲ್ಲ, ಆರೋಪ ಯಾರು ಮಾಡೋದಲ್ಲ, ಅವರು ಇದೊಂದು ಚಿಮ್ಮಿಸ್ತಾ ಇರ್ತಾರೆ. ಇಲ್ಲ ದುಡ್ಡು ಫಾರಿನಿಂದ ಬರ್ತದೆ, ಅಲ್ಲಿಂದ ಬರ್ತದೆ, ಆ ದುಡ್ಡು ಮಾಡ್ತಾ ಇದ್ದಾರೆ. ಏನೂ ಇಲ್ಲ, ಜನಸಾಮಾನ್ಯರು ಅದಕ್ಕೆ ಕೂಡ್ತಾ ಇದ್ದಾರೆ.